ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೂಪಾ ಅಂತ. ನಾವೆಲ್ಲರೂ ತವ್ರ ಮನೆಗೆ ಅಕ್ಕ ತಂಗಿಯರು ಎಲ್ಲರೂ ಬಂದಿದ್ದೀವಿ. ನಮ್ಮ ಅಣ್ಣ ತಮ್ಮ ಇಬ್ಬರು ಅಡಿಕೆ ತೋಟದಲ್ಲಿ ಅಡಿಕೆ ಸಸಿ ಕೂರಿಸಿದ್ದಾರೆ ಹೊಸದಾಗಿ. ಅದಕ್ಕೆ ನಾವು ಅಕ್ಕ ತಂಗಿಯರೆಲ್ಲರೂ ಸೇರಿ ನಮ್ಮ ಅಣ್ಣ, ನಮ್ಮ ಯಜಮಾನ್ರು, ನಮ್ಮ ತಮ್ಮ, ತಂಗಿ ಗಂಡ ಎಲ್ಲರೂ ಸೇರಿ ಅಡಿಕೆ ಸಸಿ ತುಳಿತಾ ಇದ್ದೀವಿ. ಎಲ್ಲರೂ ಫ್ಯಾಮಿಲಿ ಬಂದಿದ್ದೀವಿ. ವಾತಾವರಣ ಚೆನ್ನಾಗೈತೆ. ಇಲ್ಲಿ ನೋಡಿ, ನಮ್ಮ ತಂಗಿ, ತಮ್ಮ, ಅಣ್ಣ, ಅಮ್ಮ, ತಂಗಿ ಗಂಡ ಮತ್ತು ನನ್ನ ಮಗಳೂ ಇದ್ದಾಳೆ. ಸಿಟಿಲಿ ಒಬ್ಬಳೇ ಕುತ್ಕೊಂಡು ಬೇಜಾರಾಗುತ್ತೆ ಅಂದ್ಬಿಟ್ಟು ವಾತಾವರಣ ಚೆನ್ನಾಗಿರುತ್ತೆ ಹಳ್ಳಿದು ಅಂದ್ಬಿಟ್ಟು ಕರ್ಕೊಂಬಂದಿದ್ದೀವಿ. ಅವಳೂ ತುಳಿದಿದ್ದಾಳೆ. ಎಲ್ಲರೂ ಕೆಲಸ ಮಾಡಿ ತುಂಬ ಸಂತೋಷ ಆಗ್ತದೆ. ಇವ್ರು ನೋಡಿ ನಮ್ಮ ಯಜಮಾನ್ರು, ಅವರೂ ಖುಷಿಯಾಗಿ ಕೆಲಸ ಮಾಡ್ತಿದ್ದಾರೆ. ವಾತಾವರಣ ತುಂಬ ಚೆನ್ನಾಗೈತೆ. ಅಕ್ಕ ತಂಗಿಯರೆಲ್ಲರೂ ಸೇರಿ ಕೆಲಸ ಮಾಡೋದು ಎಷ್ಟು ಖುಷಿ ಆಗ್ತಾಯಿದೆ ನೋಡಿ. ಫ್ಯಾಮಿಲಿಯರೆಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡೋದು ಎಷ್ಟು ಸಂತೋಷ ಸಿಗ್ತಾಯಿದೆ. ಅದೇ ಬೇರೆಯವ್ರ ಕೈಯಲ್ಲಿ ಕೆಲಸ ಮಾಡಿದ್ರೆ ಈ ಖುಷಿ ಸಿಗಲ್ಲ. ಎಲ್ಲರೂ ನಕ್ಕೊಂಡು ಎಂಜಾಯ್ ಮಾಡಿಕೊಂಡು ಅಡಿಕೆ ಸಸಿ ತುಳಿತಾ ಇದ್ದೀವಿ. ಹಬ್ಬಕ್ಕೆ ಬಂದಿರೋ ವಾತಾವರಣ ಅದ್ರಲ್ಲಿ ಸಿಗುತ್ತಲ್ಲ ಸಂತೋಷ. ಅದೇ ಥರ ನಾವೆಲ್ಲರೂ ಒಟ್ಟಿಗೆ ಸೇರಿ ಈ ಥರ ಕೆಲಸ ಮಾಡೋದ್ರಿಂದ ತುಂಬಾ ಖುಷಿ ಆಗ್ತೈತೆ, ಸಂತೋಷ ಆಗ್ತೈತೆ. ಹಳ್ಳಿ ವಾತಾವರಣ, ಹಕ್ಕಿ ಪಕ್ಷಿಗಳು ನೋಡಿ ನನ್ನ ಮಗಳಿಗೂ ಕೆಲಸ ಹೇಳ್ಕೊಡ್ತಾ ಇದ್ದೀವಿ. ಅವಳೂ ಕೆಲಸ ಮಾಡ್ತಿದ್ದಾಳೆ. ಎಲ್ಲರೂ ತುಂಬ ಖುಷಿಯಾಗಿ ಕೆಲಸ ಮಾಡ್ತಿದ್ದೀವಿ. ನಾವೆಲ್ಲರೂ ಎಂಜಾಯ್ ಮಾಡ್ತಾಯಿದ್ದೀವಿ. ವಾತಾವರಣ ತುಂಬ ಚೆನ್ನಾಗೈತೆ. ನನ್ನ ಮಗಳಿಗೆ ಅಡಿಕೆ ಸಸಿ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಅವಳು ಸಿಟಿಯಲ್ಲಿ ಇರೋದ್ರಿಂದ ಯಾವ ಥರ ಹಳ್ಳಿ ವಾತಾವರಣ ಅಷ್ಟು ಗೊತ್ತಾಗಲ್ಲ. ಅಡಿಕೆ ಸಸಿ ಈ ಥರ ಎಲ್ಲ ತುಳಿಬೇಕು, ಈ ಥರ ಕೆಲಸ ಮಾಡಬೇಕು, ಅಡಿಕೆ ಸಸಿ ತುಳಿದು ಕೂರಿಸಿದ್ರಿಂದ ಅದು ಫಲ ಒಳ್ಳೆ ಚೆನ್ನಾಗಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಾಯಿದ್ದೆ. ಅದಕ್ಕೆ ನೋಡಿ ಅವಳೂ ಕೆಲಸ ಮಾಡ್ತಿದ್ದಾಳೆ ಖುಷಿಯಾಗಿ. ಹಳ್ಳಿ ವಾತಾವರಣ ಮಕ್ಕಳಿಗೂ ತಿಳಿಸ್ಬೇಕಲ್ಲ, ಅದಕ್ಕೆ ಅವಳಿಗೂ ತಿಳಿಸ್ತಾ ಇದ್ದೀವಿ. ಹಕ್ಕಿ ಪಕ್ಷಿಗಳು, ಸಂಜೆ ಹೊತ್ತಾಗ್ತಾಯಿದೆ, ಸಂಜೆ ವಾತಾವರಣ, ಸೂರ್ಯ ಮುಳುಗೋ ಟೈಮು, ತುಂಬ ಚೆನ್ನಾಗಿ ಕಾಣಿಸ್ತೈತೆ ವಾತಾವರಣ. ಎಲ್ಲ ಸಸಿ ತುಳಿದಾದ್ಮೇಲೆ ಸಸಿಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವೆ ನೋಡಿ. ಇವಾಗ ಮನೆ ಕಡೆ ಎಲ್ಲರೂ ಹೋಗ್ತಾ ಇದ್ದೀವಿ. ಕೆಲಸ ಎಲ್ಲ ಮುಗೀತು, ಸಂಜೆ ಹೊತ್ತಾಯಿತು, ಸೂರ್ಯನು ಮುಳುಗೋ ಟೈಮ್ ಆಗೋಯ್ತು. ಎಲ್ಲರೂ ಕೈಕಾಲು ಮುಖ ತೊಳ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ. ಮತ್ತೆ ಒಂದು ಒಳ್ಳೆ ಇಂಟ್ರೆಸ್ಟ್ ಆಗಿರೋ ವಿಡಿಯೋ ಮಾಡ್ಕೊಂಬರ್ತೀವಿ. ಅದಕ್ಕೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ನಮಸ್ಕಾರ.